ಶಾಸಕ ಬಿ ಆರ್ ಪಾಟೀಲ್ ಅವರು ಏನು ಸಿದ್ದರಾಮಯ್ಯನವರ ಪರ ಇದ್ದಾರೋ ಅಥವಾ ಡಿ ಕೆ ಶಿವಕುಮಾರ್ ಅವರ ಪರ ಇದ್ದಾರೋ ಎನ್ನುವುದನ್ನು ಸ್ಪಷ್ಟಪಡಿಸಬೇಕು ಅಂತ ಬಾಬುರಾವ್ ಸರಡಗಿ ಅವರು ಆಗ್ರಹ ಮಾಡಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಳಂದ ಶಾಸಕ ಬಿ ಆರ್ ಪಾಟೀಲ್ ಅವರ ನಿಷ್ಠೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೋ ಅಥವಾ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಎನ್ನುವುದನ್ನು ಸ್ಪಷ್ಟಪಡಿಸಬೇಕು. ಈ ಹಿಂದೆ ನನ್ನ ಆತ್ಮೀಯ ಗೆಳೆಯ ಎಂದು ಹೇಳುತ್ತಿದ್ದ ಬಿ ಆರ್ ಪಾಟೀಲರು ಇತ್ತೀಚೆಗೆ ಸೋನಿಯಾ ಗಾಂಧಿಗೆ ಸಿದ್ದರಾಮಯ್ಯನನ್ನು ಭೇಟಿ ಮಾಡಿಸಿರುವುದು ನಾನೇ ಎಂದು ಹೇಳಿಕೆ ನೀಡಿರುವುದು ಯಾವ ಕಾರಣಕ್ಕಾಗಿ ಎಂಬುದು ತಿಳಿಯುತ್ತಿಲ್ಲ. ತಾಲೂಕಿನಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳು ಆಗುತ್ತಿಲ್ಲ. ಅಲ್ಲದೆ ಕುರುಬ ಸಮಾಜಕ್ಕೆ ಯಾವುದೇ ರೀತಿಯಾದಂತಹ ಸಹಾಯವನ್ನು ಇವರು ಮಾಡಿಲ್ಲ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇವತ್ತು ನಾವು ಇಲ್ಲಿ ಬಂದಿರತಕ್ಕಂಥದ್ದು ಪತ್ರಿಕಾಗೋಷ್ಠಿಗೆ ಮುಖ್ಯವಾದಂಥ ಒಂದು ವಿಷಯ ಅಂತಂದರೆ, ಇವತ್ತು ಆಳಂದ ತಾಲೂಕಿನ ಶಾಸಕರು ಬಿ ಆರ್ ಪಾಟೀಲ್ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ತಿಕ್ಕಾಟಗಳು ಕೂಡ ಪ್ರಾರಂಭ ಆಗಿವೆ. ಎದಕ್ಕನ್ನೋದು ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಕೆಲವೊಂದು ಬಣ ಡಿ ಕೆ ಶಿವಕುಮಾರ್ ಪರವಾಗಿ ಹೋರಾಟ ಮಾಡ್ತಾಯಿದೆ, ಇನ್ನೊಂದು ಬಣ ಇಲ್ಲ ಈಗಿನ ಮುಖ್ಯಮಂತ್ರಿಗಳೇ ಮುಂದುವರಿಬೇಕು ಸಿದ್ದರಾಮಯ್ಯನವರು ಅಂತೇಳಿ ಹೇಳ್ತಾ ಇದ್ದಾರೆ. ಆದರೆ ನಮ್ಮ ತಾಲೂಕಿನ ಬಿ ಆರ್ ಪಾಟೀಲರು ಯಾರ ಪರವಾಗಿಯೂ ಹೇಳ್ತಾ ಇಲ್ಲ. ಅದಕ್ಕೆ ನಾವು ಒಂದು ಕುರುಬ ಸಮಾಜದ ವತಿಯಿಂದ ಆಳಂದ ತಾಲೂಕಿನ ಶಾಸಕರಿಗೆ ಬಿ ಆರ್ ಪಾಟೀಲ್ರಿಗೆ ಮಾಡ್ತಕ್ಕಂಥ ಪ್ರಶ್ನೆ ಏನಂತಂದರೆ, ನೀವೇನು ಸಿದ್ದರಾಮಯ್ಯ ಸಾಹೇಬ್ರ ಸಂಗಟ ಇದ್ದೀರೋ ಅಥವಾ ನಿಮ್ಮ ಒಲವು ಡಿ ಕೆ ಶಿವಕುಮಾರ್ ಕಡೆ ಇದೆಯೋ? ಯಾಕಂತಂದರೆ ಈಗಾಗಲೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಅವರು. ಏನು ಅಂತಂದರೆ, ಮಾನ್ಯ ಸಿದ್ದರಾಮಯ್ಯನವರಿಗೆ ಸೋನಿಯಾ ಗಾಂಧಿಗೆ ನಾನೇ ಪರಿಚಯ ಮಾಡ್ತೀನಿ ಅಂತ. ಇದು ಯಾವ ಕಾರಣಕ್ಕಾಗಿ ಹೇಳಿದರೂ ಗೊತ್ತಿಲ್ಲ. ಸೋನಿಯಾ ಗಾಂಧಿಯವರಿಗೆ ಸಿದ್ದರಾಮಯ್ಯನನ್ನು ಕರ್ಕೊಂಡೋಗಿ ನಾನೇ ಪರಿಚಯ ಮಾಡಿಸಿದ್ದು ಅಂತ ಹೇಳಿದರು. ಇದು ಯಾವ ಕಾರಣಕ್ಕಾಗಿ ಅನ್ನೋದು ಅವರು ಸ್ಪಷ್ಟಪಡಿಸಬೇಕು. ನಂತರ ಈ ರಾಹುಲ್ ಗಾಂಧಿಯವರು ಹೇಳಿಕೆ ಏನಿದೆ ಅಂದರೆ ವೋಟ್ ಚೋರಿ ಆಗ್ತಾಯಿದೆ ದೇಶದಲ್ಲಿ ಅಂತ. ಅದರ ಬಗ್ಗೆ ಈ ದೇಶದ 272 ಬುದ್ಧಿವಂತ ಜನರು ವೋಟ್ ಚೋರಿ ಪ್ರಕರಣದ ಬಗ್ಗೆ ರಾಹುಲ್ ಗಾಂಧಿಗೆ ಪತ್ರ ಬರೆದಿದ್ದಾರೆ. ಆ ರಾಹುಲ್ ಗಾಂಧಿಗೆ ಪತ್ರವನ್ನು ಬರೆದ ನಂತರ ಪತ್ರಕರ್ತರೆಲ್ಲರೂ ಬಿ ಆರ್ ಪಾಟೀಲ್ರಿಗೆ ಆ ವಿಷಯದ ಬಗ್ಗೆ ಕೇಳಿದರೆ, ಬುದ್ಧಿಜೀವಿಗಳೆಲ್ಲ 272 ಬುದ್ಧಿಜೀವಿಗಳು ರಾಹುಲ್ ಗಾಂಧಿಯವರಿಗೆ ವೋಟ್ ಚೋರಿ ಬಗ್ಗೆ ಪತ್ರ ಬರೆದಿದ್ದಾರೆ. ನಿಮ್ಮ ಅಭಿಪ್ರಾಯ ಏನು ಅಂತಂದರೆ, ಅವರು ಯಾವುದೂ ಉತ್ತರ ಕೊಡೋದೇ ಜಾರಿದ್ರಲ್ಲಿ ಇದೇನು ತೋರಿಸ್ತದೆ? ಇದು ಕೂಡ ಸ್ಪಷ್ಟಪಡಿಸಲಿಲ್ಲ. ಯಾರ ಪರವಾಗಿ ಇದ್ದೀರೋ ಅನ್ನೋದು ಸ್ಪಷ್ಟಪಡಿಸ್ತಾ ಇಲ್ಲ. ಇವತ್ತು ಒಂದು ಮನೆ ಎರಡು ಬಾಗಿಲಿದ್ದಂಗೆ ಅವು ಕಾಂಗ್ರೆಸ್ ಪಕ್ಷದಾಗ. ಇಲ್ಲಿ ಸತೀಶ್ ಜಾರಕಿಹೊಳಿ ಅವರಾಗಲಿ, ಹಿರಿಯ ಶಾಸಕರಾಗಿರ್ತಕ್ಕಂಥ ಬಸವರಾಜ ರಾಯರೆಡ್ಡಿ ಅವರಾಗಲಿ, ಕೆ ಎನ್ ರಾಜಣ್ಣವರಾಗಲಿ, ಅನೇಕ ಸಚಿವರು ಶಾಸಕರು ಸಿದ್ದರಾಮಯ್ಯನ ಪರವಾಗಿ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲ 5 ವರ್ಷ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತೇಳಿ. ಇಂಥ ಒಂದು ಸಂದರ್ಭದಲ್ಲಿಯೂ ಕೂಡ ಇವರು ಸಿದ್ದರಾಮಯ್ಯ ನನ್ನ ಆತ್ಮೀಯ ಗೆಳೆಯ, ಇಬ್ಬರು ನಾವು ವಿಧಾನಸಭೆ ಒಂದೇ ಸಲ ಪ್ರವೇಶ ಮಾಡಿದ್ದೀವಿ ಅನ್ನುವಂಥ ಮಾತನ್ನು ಪದೇ ಪದೇ ಹೇಳ್ತಾರೆ. ಆದರೆ ಅವರು ಇವತ್ತಿಗೂ ಕೂಡ ಸಿದ್ದರಾಮಯ್ಯವರೇ ಮುಂದುವರಿಬೇಕು ಅನ್ನುವಂಥದ್ದು ಯಾವುದು ಸ್ಪಷ್ಟ ನಿಲುವು ಅವರು ತಾಳಿಲ್ಲ. ಅಥವಾ ಸಿದ್ದರಾಮಯ್ಯವ್ರಿಗೆ ಹೋಗಿ ಡಿ ಕೆ ಶಿವಕುಮಾರ್ ಬರಬೇಕು ಅಂತಲೂ ಅವ್ರು ಏನೂ ಹೇಳ್ತಾ ಇಲ್ಲ. ಅಂದರೆ ಆತ್ಮೀಯ ಗೆಳೆಯ ಇದ್ದಾಗ ಗೆಳೆಯನ ಪರವಾಗಿ ನಿಲ್ಲಬೇಕಾ ಬೇಡ ಅನ್ನುವಂಥದ್ದು ನಮ್ಮ ಕುರುಬ ಸಮಾಜದ ಮುಖಂಡರ ಪ್ರಶ್ನೆ ಇದೆ. ಅದಕ್ಕೆ ಮಾನ್ಯ ಶಾಸಕರು ನೇರವಾಗಿ ಅದು ಉತ್ತರ ಕೊಡಬೇಕು, ಸ್ಪಷ್ಟಪಡಿಸ್ಬೇಕು. ನೀವು ಸಿದ್ದರಾಮಯ್ಯನ ಪರವಾಗಿದ್ದೀರೋ ಅಥವಾ ಇಲ್ಲ ಅನ್ನೋದು ಆಳಂದ ತಾಲೂಕಿನ ಹಾಲು ಮತ್ತು ಸಮಾಜದವರಿಗೆ ಸ್ಪಷ್ಟಪಡಿಸಬೇಕು. ಅದಲ್ಲದೆ ಆಳಂದ ತಾಲೂಕಿನಲ್ಲಿ ಹಿಂದುಳಿದ ವರ್ಗದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಮತದಾರರ ಸಂಖ್ಯೆಯನ್ನು ಹೊಂದಿರತಕ್ಕಂಥದ್ದು ಕುರುಬ ಸಮಾಜ ಇದೆ. ಸುಮಾರು 37,000ರಿಂದ 40,000 ಕುರುಬ ಸಮಾಜ ಮತದಾರರಿದ್ದಾರೆ ಆಳಂದ ತಾಲೂಕಿನಲ್ಲಿ. ಆದರೆ ಬಿ ಆರ್ ಪಾಟೀಲ್ರು ಇಲ್ಲಿವರೆಗೂ ಅವರು ಮೊದಲು 5 ವರ್ಷ ಆಳ್ವಿಕೆ ಮಾಡಿದ್ರು, ಈಗ ಮತ್ತೆ ಗೆದ್ದು ಬಂದಿದ್ದಾರೆ. ಅದು ಸಿದ್ದರಾಮಯ್ಯ ಸಾಹೇಬ್ರ ಹೆಸರು ಹೇಳಿ, ಸಿದ್ದರಾಮಯ್ಯ ನನ್ನ ಆತ್ಮೀಯ ಗೆಳೆಯ, ಭಾಳ ಕ್ಲೋಸ್ ಆಗಿದ್ದೀವಿ ಅಂತ ಹೇಳ್ತಾರೆ. ಆದರೆ ಅವರು ಇವತ್ತಿಗೂ ಕುರುಬ ಸಮಾಜಕ್ಕೆ ಯಾವುದೇ ಸರ್ಕಾರದ ಸೌಲಭ್ಯಗಳಲ್ಲಿ ಅಥವಾ ಸರ್ಕಾರದಿಂದ ನೇಮಕವಾದಂಥ
ಈ ಟ್ರಿಬ್ಯುನಲ್ ಮೆಂಬರ್ ಆಗಿರ್ಬೋದು, APMC ಅಧ್ಯಕ್ಷ ಆಗಿರ್ಬೋದು, ಯೂನಿವರ್ಸಿಟಿ ಸೆನೆಟ್ ಮೆಂಬರ್ ಆಗಿರ್ಬೋದು, ಅಥವಾ ಕೆಲವೊಂದು ಡೈರೆಕ್ಟರ್ ಹುದ್ದೆಗಳಿರ್ತವೆ, ಅವ್ರದ್ದೇ ಸರ್ಕಾರ ಇದೆ, ಅವ್ರು ರಚನೆ ಮಾಡ್ತಕ್ಕಂಥ ಅಧಿಕಾರ ಅವರಿಗಿದೆ, ನೇಮಕ ಮಾಡ್ತಕ್ಕಂಥದ್ದು, ಅದು ಕೂಡ ಸಂಪೂರ್ಣವಾಗಿ ಅವರು ನಿರ್ಲಕ್ಷ್ಯ ಮಾಡಿದ್ದಾರೆ. ಅಂದರೆ ಕೇವಲ ಹೇಳ್ತಾರೆ, ಆದರೆ ಸಮಾಜಕ್ಕೆ ಅವರಿಂದ ಅನ್ಯಾಯ ಆಗ್ತಾಯಿದೆ. ಇವತ್ತು ಬಹುಸಂಖ್ಯಾತ ಕುರುಬ ಮತದಾರರು BR ಪಾಟೀಲ್ರಿಗೆ ಮತ ಚಲಾಯಿಸಿ ಆಯ್ಕೆ ಆಗಲಿಕ್ಕೆ ಕಾರಣಭೂತರಾಗಿದ್ದಾರೆ. ಇಲ್ಲಿ ಅಹಿಂದ ವರ್ಗದ ಮೂಲಕ BR ಪಾಟೀಲ್ ತಾಲೂಕಿನಲ್ಲಿ ಆಯ್ಕೆ ಆಗ್ತಾರೆ. ಇವತ್ತು ಕೋಳಿ ಸಮಾಜ ಇದೆ, ಕುರುಬ ಸಮಾಜ ಇದೆ, ಮರಾಠ ಇದೆ, ದಲಿತರಿದ್ದಾರೆ, ಇನ್ನು ಬೇರೆ ಬೇರೆ ಸಂಪೂರ್ಣವಾದಂಥ ಮತ ಪಡೆದಿದ್ದಾರೆ. ಅದರ ಮುಖ್ಯವಾಗಿ ಅಂತಂದರೆ ಕುರುಬ ಸಮಾಜಕ್ಕೆ ಅವರಿಂದ ಭಾಳ ಅನ್ಯಾಯ ಆಗ್ತಾಯಿದೆ. ಅವರು ಯಾವುದೇ ರೀತಿಯಲ್ಲಿ ಸಮಸ್ಯೆಗಳು ಸ್ಪಂದಿಸ್ತಾ ಇಲ್ಲ. ಇವತ್ತು KKRDB ಯೋಜನೆ ಅಡಿಯಲ್ಲಿ ಕ್ರಿಯಾ ಯೋಜನೆ ಮಾಡುವಾಗ ಸಮುದಾಯ ಭವನಗಳು ಆಗಿದೆ, ಕ್ರಿಯಾ ಯೋಜನೆಯಲ್ಲಿದೆ. ಆದರೆ ಅಂಥ ಕ್ರಿಯಾ ಯೋಜನೆಯಲ್ಲಿ ಕನಕ ಭವನ ನಿರ್ಮಾಣಕ್ಕೆ ಯಾವುದೇ ರೀತಿಯಿಂದ ಆರ್ಥಿಕ ಸೌಲಭ್ಯಗಳನ್ನು ಅವರು ಒದಗಿಸ್ಕೊಟ್ಟಿಲ್ಲ, ಹಣ ಮೀಸಲಾಗಿ ಇಟ್ಟಿಲ್ಲ. ಅವರು ಕನಕ ಭವನದು ಯಾವುದೂ ಪ್ರಸ್ತಾಪ ಮಾಡಿಲ್ಲ. ಅದರಾಗ ಅದಲ್ಲದೆ ಅವರು ಕೇವಲ ಕುರುಬ ಸಮಾಜವನ್ನು, ಹಿಂದುಳಿದ ಜನಾಂಗವನ್ನು ಒಂದು ರಾಜಕೀಯ ಗುರಾಣಿಯಾಗಿ ಮಾಡ್ತಾರೆ. ಆಯ್ಕೆಗಿಂತ ಮೊದಲು ಅವರು ಭಾಳ ಆತ್ಮೀಯ ಗೆಳೆಯ, ತುಂಬ ಬೇಕಾದವರು ಅಂತ ಹೇಳ್ತಾರೆ. ಆದರೆ ಹೇಳಿ ಓಟ್ ಮಾತ್ರ ತಗೋತಾರೆ. ಆಯ್ಕೆ ಆದ ನಂತರ ಸಂಪೂರ್ಣವಾಗಿ ಹಾಲುಮತ ಸಮಾಜವನ್ನು ಮರೀತಾರೆ. ಅದು ಅವ್ರದ್ದು ಒಂದು ಜಾಣ ನಡೆಯನೋ ಅಥವಾ ಅವ್ರ ಹುಟ್ಟುಗುಣನೋ ಗೊತ್ತಿಲ್ಲ. ಚುನಾವಣೆಗಿಂತ ಮುಂಚೆ ಎಲ್ಲ ಮತದಾರರಂದರೆ ಸಮಾಜದ ಮುಖಂಡರನ್ನು ಕರೆದು ಅವ್ರ ಹೆಗಲ ಮೇಲೆ ಕೈ ಹಾಕಿ ಅವರಿಗೆ ಚಾಕ್ಲೇಟ್ ಕೊಟ್ಟು ಮಾತು ಹೇಳಿ, ನಾನು ನಿಮ್ಮಲ್ಲಿ, ನಿಮ್ಮ ಜನಾಂಗದಲ್ಲಿ ನಾನು ಒಬ್ಬ, ಮುಂದೆ ಬಂದಾಗ ನಿಮ್ಮ ಕೆಲಸಗಳನ್ನು ಮಾಡ್ತೀವಿ ಅಂತ ಹೇಳಿ ಅನೇಕ ಆಶ್ವಾಸನೆಗಳು ಕೊಡ್ತಾರೆ. ಗೆದ್ದ ನಂತರ ಅವ್ರ ಮನೆಗೆ ಹೋದರೂ ಕೂಡ, ಹಾಲುಮತ ಸಮಾಜದ ಕಾಂಗ್ರೆಸ್ ಕಾರ್ಯಕರ್ತರು ಮನೆಗೆ ಹೋದರೂ ಕೂಡ ಸರಿಯಾಗಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸಲ್ಲ. ಅದಕ್ಕಾಗಿ ಇವತ್ತು ಆಳಂದ ತಾಲೂಕಿನಲ್ಲಿ ಕುರುಬ ಸಮಾಜಕ್ಕೆ ಯಾವುದೇ ಕೆಲಸ ಆಗಲಾರ್ದೇ ಅದು ಸಂಪೂರ್ಣವಾಗಿ ಹಿನ್ನಡೆ ಆಗ್ತಾಯಿದೆ. ಯಾವುದೇ ಕೆಲಸ ಆಗ್ತಾಯಿಲ್ಲ. ಮತ್ತು ಸರ್ಕಾರದಿಂದ ಸಿಗ್ತಕ್ಕಂಥ ಗಂಗಾ ಕಲ್ಯಾಣ ಇರ್ಬೋದು, ಬೇರೆ ಬೇರೆ ಫೆಸಿಲಿಟೀಸ್ ಇರ್ಬೋದು, ಸರ್ಕಾರಿ ಸೌಲಭ್ಯಗಳು, ಅದು ಕೂಡ ನ್ಯಾಯಯುತವಾಗಿ ಸಿಗ್ತಾಯಿಲ್ಲ. ಮತ್ತು ಇವರು ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥವ್ರು, ಸಮಾಜದ ಒಂದು ಕೆಳವರ್ಗದ ಎಲ್ಲ ಸಮಾಜವನ್ನು ಮೇಲೆ ಎತ್ತುವಂಥ ಪ್ರಯತ್ನ ಮಾಡಿ ನಾವು ಸಮಾಜವಾದದ ಹಿನ್ನೆಲೆಯಿಂದ ಬಂದೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆದರೆ ಇವರು ಬಸವಣ್ಣನ ಮಾತೆ ಮರ್ತಾರೆ. ಅವರು ಬಸವಣ್ಣನವರು ಹೇಳಿದ್ರು, ನುಡಿದಂತೆ ನಡೆ ಇದೇ ಜನ್ಮ ಕಡೆ ಅಂತ ಬಸವಣ್ಣನವ್ರು ಹೇಳಿದ್ದಾರೆ. ನುಡಿದಂತೆ ನಡೆ ಇದೇ ಜನ್ಮ ಕಡೆ ಅಂತೇಳಿ. ಆದರೆ ಇವರು ನುಡ್ದಂಗೆ ನಡೆಯಲ್ಲ. ಏನು ನುಡಿತಾರೆ ಚುನಾವಣೆ ಪೂರ್ವದಲ್ಲಿ, ಚುನಾವಣೆ ನಂತರ ಗೆದ್ದು ಬಂದ ನಂತರ ಅವ್ರು ಮರೀತಾರೆ. ಅದಕ್ಕಾಗಿ ನಾವು BR ಪಾಟೀಲ್ ಏನು ಆಗ್ರಹ ಮಾಡ್ತಾಯಿದ್ದೀವಿ, ಕೇವಲ ನಮ್ಮ ಸಮಾಜವನ್ನು ನೀವು ಗುರಾಣಿಯಾಗಿ, ರಾಜಕೀಯ ಗುರಾಣಿಯಾಗಿ ಮಾಡಬೇಡ್ರಿ. ನಿಮ್ಮ ನಿಷ್ಠೆ ಯಾರಿಗೆಲ್ಲ ನಾವು ಸ್ಪಷ್ಟಪಡಿಸ್ರಿ. ಇಡೀ ರಾಜ್ಯಾದ್ಯಂತ ಏನಾಗ್ತಾಯಿದೆ, ಇವತ್ತು ಸಿದ್ದರಾಮಯ್ಯನ ಪರವಾಗಿನೂ ಇದ್ದಾರೆ, DK ಶಿವಕುಮಾರ್ ಪರವಾಗಿನೂ ಇದ್ದಾರೆ. ಸಿದ್ದರಾಮಯ್ಯನ ಪರವಾಗಿ 75% ಜನ ಇದ್ದರೆ 25% DK ಶಿವಕುಮಾರ್ ಪರವಾಗಿದ್ದಾರೆ. ಆದರೆ 75 ಕಡೆ ಇದ್ದಿರೋ, ನೀವು 25 ಕಡೆ ಇದ್ದಿರೋ ಅನ್ನೋದನ್ನು ಅವರು ನಮಗೆ ಸ್ಪಷ್ಟಪಡಿಸ್ಬೇಕು. ಅದಕ್ಕೆ ಈ ಪತ್ರಿಕಾ ಮಾಧ್ಯಮದ ಮೂಲಕ ಅವರಲ್ಲಿ ಆಗ್ರಹ ಮಾಡ್ಕೊಳ್ತೀನಿ, ನೀವು ಸಿದ್ದರಾಮಯ್ಯನ ಪರವಾಗಿದ್ದಿರೋ ಅಥವಾ DK ಶಿವಕುಮಾರ್ ಪರವಾಗಿದ್ದಿರೋ ಸ್ಪಷ್ಟಪಡಿಸ್ಬೇಕು. ಆಮೇಲೆ ಇಲ್ಲಿವರೆಗೂ ಮೊದಲಿನ ಅವಧಿ 5 ವರ್ಷ ಮಾಡಿದ್ರೆ ನೀವು ಬೇರೆ KJPನಿಂದ ಆಯ್ಕೆಯಾಗಿ ಬಂದು ಕಾಂಗ್ರೆಸ್ನಲ್ಲಿ ಸೇರ್ಪಡೆಯಾಗಿ ಸಿದ್ದರಾಮಯ್ಯನವರಿಂದ ಅನೇಕ ಯೋಜನೆಗಳು ಮಾಡಿಸುವಂಥ ಸಂದರ್ಭದಲ್ಲಿ ಸಾಕಷ್ಟು ದುಡ್ಡು ತಂದ್ರಿ. ಅದರಲ್ಲಿ ಕೂಡ ಕುರುಬರಿಗೆ ಅನ್ಯಾಯ ಆಯಿತು, ಯಾವುದೋ ಸೌಲಭ್ಯಗಳು ಸಿಗಲಿಲ್ಲ ಅವರಿಗೆ. ಇವತ್ತಿಗೂ ಕೂಡ ನೀವು 2 ವರ್ಷ ಅಧಿಕಾರ ನಡೆಸಕತ್ತೀರಿ, ಇವತ್ತಿಗೂ ಕೂಡ ಒಂದು ನಯಾ ಪೈಸೆ ಕುರುಬರಿಗೆ ನಿಮ್ಮಿಂದ ಯಾವುದೇ ಈ ಸುದ್ದಿಗೋಷ್ಠಿಯಲ್ಲಿ ಈರಣ್ಣ ಮೇತ್ರೆ, ಚಂದ್ರಶಾಯಂ, ದತ್ತಾತ್ರೇಯ ಶಿವಶರಣಪ್ಪ, ಗುಂಡಪ್ಪ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.